ಚದುರಂಗ ವಿಶೇಷ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋದಕ್ಕಿಂತ ಮುಂಚೆ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಒಂದು ವಿಟಿ ಇದೆ, ನೋಡ್ಕೊಂಬ. ಚದುರಂಗ ರಾಜಕೀಯವೇ ಹಾಗೆ. ಇಲ್ಲಿ 2+2 ಯಾವಾಗಲೂ 4 ಅಲ್ಲ. ಲೆಕ್ಕ ಪಕ್ಕ ಆಗಬೇಕು ಅಂದ್ರೆ ಪಟ್ಟುಗಳು ಕರಗತವಾಗಿರಬೇಕು. ಅದಕ್ಕೆ ಅಲ್ವೇ ರಾಜಕೀಯವನ್ನ ಚದುರಂಗದಾಟಕ್ಕೆ ಹೋಲಿಸೋದು. ಚಾಣಾಕ್ಷತೆ ಇಲ್ಲವಾದ್ರೆ ಇಲ್ಲಿ ಉಳಿಗಾಲ ಇಲ್ಲ. ಜನಪರವು ನಿಲ್ಲುತ್ತಾ ರಾಜಕೀಯ ವಿರೋಧಿಗಳ ಮುಂದೆ ಮೇಲುಗೈಯು ಸಾಧಿಸೋದು ಚದುರಂಗದಾಟದ ನೈಪುಣ್ಯತೆ. ಪ್ರಸ್ತುತ ರಾಜಕೀಯ ಚದುರಂಗದ ಪಟ್ಟುಗಳ ವಿಮರ್ಶೆಗೆ ಸಿದ್ಧವಾಗಿದೆ ವೇದಿಕೆ. ಪ್ರದೀಪ್ ಈಶ್ವರ್ ಅವರು ವೇದಿಕೆ ಮೇಲೆ ಬರಬೇಕು. ನಾವು ಸರ್ ನಿಮಗೆ ವೇದಿಕೆ ಬಿಟ್ಕೊಡ್ತಾ ಇಲ್ಲ, ಇಡೀ ವೇದಿಕೆನೇ ಬಿಟ್ಕೊಡ್ತಾ ಇದೀವಿ. ಇಡೀ ವೇದಿಕೆನೇ ನಿಮ್ದು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಚದುರಂಗ ಅಂತ ಟೈಟ್ಲ್ ಇಟ್ಟಿದ್ದೀರಾ, ಚೆಸ್ ಬೋರ್ಡ್ ಅಂತ. ಚೆಸ್ ಬೋರ್ಡ್ ಅಲ್ಲಿ ಪಾನ್ ಒಂದ್ಸಲ ಮುಂದಕ್ಕೆ ಹೋದ್ರೆ ಯಾವುದೇ ಕಾರಣಕ್ಕೆ ಹೆಜ್ಜೆ ಹಿಂದೆ ಇಡಲ್ಲ. ಚೆಸ್ ಬೋರ್ಡ್ ಅಲ್ಲಿ ಪಾನ್ ಆದ್ರೂ ಅಷ್ಟೇ, ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಪ್ರದೀಪ್ ಈಶ್ವರ್ ಆದ್ರೂ ಅಷ್ಟೇ ಅಂತ ಹೇಳಕ್ ಬಯಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ಗೂ ಕರ್ನಾಟಕದ ಪಬ್ಲಿಕ್ಗೂ ನಮಸ್ಕಾರ. ಪೊಲಿಟಿಕಲ್ ಸ್ಪೀಚಸ್ ಕೇಳ್ತಾ ಇರ್ತೀರಾ. ನಾನು ಮೋರ್ ದೆನ್ ಅ ಪೊಲಿಟಿಷಿಯನ್, ಐ ಆಮ್ ಎ ಮೋಟಿವೇಶನಲ್ ಸ್ಪೀಕರ್. ಸೋತ ಹುಡುಗ, ಮನಸೋತ ಹುಡುಗಿ, ದಿಗ್ಭ್ರಾಂತಳದ ತಾಯಿ, ಹತಾಶೆಗೊಂಡ ತಂದೆ. ಇದು ಕರ್ನಾಟಕದ ಮಿಡಿಲ್ ಕ್ಲಾಸ್ ಕುಟುಂಬದ ಪ್ರತಿಯೊಬ್ಬರ ಕತೆ, ವ್ಯತೆ. ಇಷ್ಟಪಟ್ಟ ಹುಡುಗಿಯನ್ನ ದೇವತೆ ತರ ಆರಾಧಿಸಿ ಅವಳೇ ನನ್ನ ಪ್ರಪಂಚ ಅನ್ಕೊಳ್ಳೋ ಮಿಡಿಲ್ ಕ್ಲಾಸ್ ಹುಡುಗಿರು. ಇಷ್ಟಪಟ್ಟ ಹುಡುಗ ಅವನೊಬ್ಬ ಸಿಕ್ಕಿದ್ರೆ ಸಾಕು, ಜೀವನದಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ತೀನಿ ಅಂತ ದೇವ್ರ ಮನೆಯಲ್ಲಿ ಅರಕೆ ಕಟ್ಕೊಳ್ಳೋ ಹುಡುಗಿ. ಬೆಳೆದ್ ನಿಂತಿರೋ ಮಗನ್ಗೆ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಬಯಸೋ ತಾಯಿ. ಮನೆಗೆ ಒಳ್ಳೆ ಅಳಿಯ ಬಂದ್ರೆ ಸಾಕು ಅಂತ ಕನಸು ಕಾಣೋ ತಂದೆ. ಇದು ಪ್ರತಿ ಮಿಡಲ್ ಕ್ಲಾಸ್ ಕುಟುಂಬದ ಕತೆ. ಕರ್ನಾಟಕದ ಯುವಕರು ಕೇಳ್ತಾರೆ, ಇಷ್ಟಪಟ್ಟ ಹುಡುಗಿಯನ್ನ ದೇವತೆ ತರ ಆರಾಧಿಸಬಾರ್ದ ಸಾರ್ ಅಂತ. ದೇವತೆ ತರ ಆರಾಧಿಸು ಗುರು, ಅದಕ್ಕಿಂತ ಮುಂಚೆ ಸರಸ್ವತಿ ನಿನ್ ಮನೆಗೆ ಇನ್ವೈಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಇಷ್ಟಪಟ್ಟ ಹುಡುಗನೇ ಪ್ರಪಂಚ ಅಲ್ವಾ ಸರ್, ಅವನು ಬಿಟ್ಟು ಬದುಕಕ್ಕಾಗುತ್ತಾ? ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೀನ್ ಇಷ್ಟಪಟ್ಟ ಹುಡುಗ ಜೆಂಟ್ಲ್ಮ್ಯಾನೇ ತಾಯಿ, ನಿಮ್ ತಂದೆ ಅಷ್ಟು ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳಕ್ ಹೊರಟಿದ್ದೀನಿ ಅಷ್ಟೇ. ನಾವು ಇಷ್ಟಪಟ್ಟ ಹುಡುಗಿ ಗ್ರೇಟ್ ಆಗಿರ್ಬೋದು, ಅಮ್ಮ ಅಷ್ಟು ಗ್ರೇಟ್ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಕರ್ನಾಟಕದ ಎಲ್ಲ ಯಂಗ್ಸ್ಟರ್ಸ್ಗೂ 6 ಕತ್ತಕ್ಕಾಗದೆ, 3 ಕಿಳಿಯಕ್ಕಾಗದೆ, ಖಾಲಿ ಜೇಬು, ಖಾಲಿ ಹೊಟ್ಟೆ, ಒಡೆದ ಹೃದಯ 1000 ಪಾಠ ಕಲಿಸುತ್ತೆ. ಉತ್ತರ ಕರ್ನಾಟಕದಿಂದ ಮೆಜೆಸ್ಟಿಕ್ಗೆ ಬಂದು ಲಗೇಜ್ ಇಳಿಸಿ ಮೆಜೆಸ್ಟಿಕ್ ಆಗಿ ಬದುಕಬೇಕು ಅಂತ ಲಗೇಜ್ ನ PGಯಲ್ಲಿ ಹಾಕಿ ರೆಸ್ಯೂಮ್ ಜೊತೆ ಕನಸುಗಳನ್ನ ಬೆಂಗಳೂರೆಲ್ಲ ಸುತ್ತಿದ್ರು 15-20 ಸಾವಿರ ಬರೋ ಸಂಬಳ. ಊರಲ್ಲಿ ಪ್ರಾಮಿಸ್ ಮಾಡಿ ಬಂದಿರ್ತೀವಿ, ಬೆಂಗಳೂರಿಗೆ ಹೋಗಿ ಚೆನ್ನಾಗಿ ದುಡ್ದು ಮನೆಯಲ್ಲಿ ಒಪ್ಸಿ ನನ್ನ ಮದುವೆ ಆಗ್ತೀನಿ ಕಣೆ ಅಂತ. ಇಷ್ಟಪಟ್ಟ ಹುಡುಗಿಗೆ ಭದ್ರತೆ ಕೊಡಕ್ಕಾಗದೆ ಅಭದ್ರತೆ ಕಾಡ್ತಿರುತ್ತೆ. ಅಮ್ಮ ಫೋನ್ ಮಾಡಿ, ಮಗ ಕೆಲಸ ಅಡ್ಜಸ್ಟ್ ಆಯ್ತಾ, ಊಟ ಅಡ್ಜಸ್ಟ್ ಆಯ್ತಾ ಅಂತ ಕೇಳ್ತಾರೆ. 4-5 ತಿಂಗಳು ಕಳೆದ ನಂತರ ಟಿಪಿಕಲ್ ಎಲ್ಲಾ ಕೆಲಸ ಕಳೋ ಹುಡುಗರು ಹೇಳ್ತಕ್ಕಂಥ ಕಾಮನ್ ಕತೆ, ನನಗೆ ವೆದರ್ ಇಷ್ಟ ಆಗ್ಲಿಲ್ಲ, ಬೆಂಗಳೂರು ಊಟ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಹೇಳಿ ಲಗೇಜ್ ಎತ್ಕೊಂಡು ಯಶವಂತಪುರದ ಟ್ರೈನ್ ಹತ್ತಿ ಯಶವಂತಪುರ ಜಂಕ್ಷನ್ ದಾಟ್ತಿದ್ದಂಗೆ ಯಶಸ್ಸು ಕೂಡ ಯಶವಂತಪುರದ ಜಂಕ್ಷನ್ ತರ ಲೈಫ್ ಇಂದ ದಾಟ್ಕೊಂಡು ಹೊರಟೋಗಿ ಊರಿಗೋಗಿ ಅದೇ ಅಭದ್ರತೆಯಲ್ಲಿ ಬದುಕ್ತೀವಿ. ನಾನು ಕರ್ನಾಟಕದ ಯಂಗ್ಸ್ಟರ್ಸ್ಗೆಲ್ಲ ಹೇಳೋದು ಒಂದೇ, 14 ವರ್ಷ ವನವಾಸ ಮಾಡ್ತಿರೋ ಶ್ರೀರಾಮಚಂದ್ರನನ್ನ ದೇವರು ಅಂತ ಆರಾಧಿಸೋ ನಮಗೆ 18-20 ವರ್ಷ ನಮಗೋಸ್ಕರ ವನವಾಸ ಮಾಡಿರೋ ತಂದೆನೂ ಶ್ರೀರಾಮಚಂದ್ರನಷ್ಟೇ ಶ್ರೇಷ್ಠ ಅಂತ ಹೇಳಕ್ ಹೊರಟಿದ್ದೀನಿ ಅಷ್ಟೇ. ತಂದೆ ತಾಯಿಗೆ ದೇವಸ್ಥಾನ ಎಲ್ಲ ಕಟ್ಸಕ್ಕೆಲ್ಲ ಬೇಕಾಗಿಲ್ಲ. ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸದೇ ಇದ್ರೂ ಪರವಾಗಿಲ್ಲ, ಕಟ್ಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ರೆ ಸಾಕು. ಮಕ್ಕಳು ಅಪ್ಪ ಅಮ್ಮ ಕೊಡೋ ಇದು ಗ್ರೇಟೆಸ್ಟ್ ಗಿಫ್ಟ್. ಇಷ್ಟೆಲ್ಲ ಆಗುತ್ತೆ. ಮಿಡಲ್ ಕ್ಲಾಸ್ ಜೀವನ, ಅಭದ್ರತೆ, ಲೈಫಲ್ಲಿ ಏನ್ ಮಾಡ್ಬೇಕೋ ಗೊತ್ತಿಲ್ಲ, ಏನೋ ಸಾಧಿಸ್ತೀವಿ ಅನ್ನೋ ಆಸೆ, ಇನ್ಸೆಕ್ಯೂರ್, ಬರೆದಿರೋ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರಲ್ಲ, ಕೈ ಹಾಕೋ ಬಿಸ್ನೆಸ್ ಸೋತೋಗುತ್ತೆ. ಇಷ್ಟಪಟ್ಟ ಹುಡುಗಿಗೆ ಬಹಳಷ್ಟು ಜನ, ಮೇಡಮ್ ಕರ್ನಾಟಕದಲ್ಲಿ ಹೆಣ್ಮಕ್ಳು ಯಾಕೆ ಶ್ರೇಷ್ಠ ಅನಿಸ್ತಾರೆ ಗೊತ್ತಾ?
ತಗೊಳ್ಳೋ ಒಂದು ಜೊತೆ ಬಟ್ಟೆಗೂ 1000 ಸಲ ಯೋಚನೆ ಮಾಡೋ ಹೆಣ್ಮಕ್ಳು 25-30 ವರ್ಷ ಬಂದ್ರೆ ಮನೆಯಲ್ಲಿ ನಿಂತ ಹುಡುಗನ್ನ ಮದುವೆ ಆಗು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಹೇಳಿದ್ರು ಅಂತ ಒಂದೇ ಕಾರಣಕ್ಕೆ ತಲೆ ತಗ್ಸಿ ತಾಳಿ ಕಟ್ಸ್ಕೊಂಡು ಸತ್ತೋಗೋರ್ಗೂ ಒಂದ್ ಜೊತೆ ಸಂಸಾರ ಮಾಡ್ತಾರಲ್ಲ, ಈ ಕಾರಣಕ್ಕೆ ಹೆಣ್ಣು ಮಕ್ಕಳು ಶ್ರೇಷ್ಠ ಮೇಡಮ್. ಒಂದೇ ಒಂದು ಕಾರಣಕ್ಕೆ ಅಪ್ಪ ಅಮ್ಮ ಹೇಳಿದ್ರು ಅಂತ. ಕೋಟ್ಯಾಂತರ ಹುಡುಗಿರಿಗೆ ಅಪ್ಪ ಅಮ್ಮ ಗೌರವ ಕಾಪಾಡಬೇಕು, ಮನೆಯ ಸಂಪ್ರದಾಯವನ್ನ ಹರಾಜಿಗಾಗಬಾರ್ದು ಅನ್ನೋ ಇದಿರುತ್ತೆ. ಆದ್ರೂ ಯಾವುದೋ ಒಂದು ಜೀವಕ್ಕೆ ಫಿದಾ ಆಗಿರ್ತಾರೆ. ಆ ಪ್ರೀತಿಯ ಸೆಳೆತದಿಂದ ಆಚೆ ಬರಕ್ಕಾಗಲ್ಲ. ಪ್ರೀತಿ ಅಂದ್ರೆ ಏನು? ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಉತ್ತರವ, ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲೋ ಹುಡುಕುವ ಪ್ರಯತ್ನವ? ಪ್ರೀತಿ ಅಂದ್ರೆ ಪದೇ 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 ಪ್ರೀತಿಸಬೇಕು. ಸಾಧ್ಯ ಆದ್ರೆ ಒಬ್ಬರನ್ನೇ, ಅದು ಅಸಾಧ್ಯ. ಅದು ತುಂಬಾ ಅಸಾಧ್ಯ. ಅದು ನಿಜವಾದ ಪ್ರೀತಿ ಅಂದ್ರೆ. ಯಾಕೆ ಅಂದ್ರೆ ಅದು ಪ್ರಾಯಶಃ ತಮ್ಮೆಲ್ಲ ಅನುಭವಕ್ಕೆ ಬಂದಿರುತ್ತೆ. ಐ ಲವ್ ಯು ಅನ್ನೋ ಪದದಲ್ಲಿ ಐ ಫಸ್ಟ್ ಇರುತ್ತೆ, ಯು ಲಾಸ್ಟ್ ಇರುತ್ತೆ. ನಾವ್ ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತಷ್ಟೇ. ಮೀ ಟು ಅಲ್ಲೂ ಮೀ ಫಸ್ಟ್ ಇರುತ್ತೆ, ಟು ಲಾಸ್ಟ್ ಇರುತ್ತೆ. ಪ್ರೀತಿಯಲ್ಲಿ ತ್ಯಾಗ ಇಂಥದೆಲ್ಲ ಏನಿರಲ್ಲ. ಅವಶ್ಯಕತೆ, ಅನಿವಾರ್ಯತೆ ಅನ್ನೋ ದಂಪತಿಗಳಿಗೆ ಹುಟ್ಟೋ ಮಗುವಿನ ಹೆಸರೇ ಸಂಬಂಧಗಳು ಅಂತ. ಕಾಲಕ್ರಮೇಣ ದಾಟಿ ಇಷ್ಟಪಟ್ಟ ಹುಡುಗಿಯನ್ನೋ ಇಷ್ಟಪಟ್ಟ ಹುಡುಗನ್ನೋ ಮದುವೆ ಆಗ್ತೀವಿ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಇಲ್ಲ ಅಂದೋರು ಯಾರು? ಬಟ್ ದೇ ಆರ್ ಬ್ರೋಕನ್ ಆನ್ ದ ಅರ್ತ್ ಮೇಡಮ್. ದೇ ಆರ್ ಬ್ರೋಕನ್ ಆನ್ ದ ಅರ್ತ್. ಈ ಲೈನ್ ಹೇಳಲಿಲ್ಲ ಯಾರು ದೊಡ್ಡವರು. ದೇ ಆರ್ ಬ್ರೋಕನ್ ಆನ್ ದ ಅರ್ತ್. ಮದುವೆ ಆದಾಗ ಲೈಫ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇರುತ್ತೆ. ನೀವು ಗಮನಿಸಿದೀರಾ, ಮದುವೆಯಲ್ಲಿ ಹುಡುಗ ನಗ್ನಗ್ತಾ ಆಲ್ ದಿ ಬೆಸ್ಟ್ ಮಗ, ಪ್ಲೀಸ್ ಊಟ ಮಾಡ್ಕೊಂಡು ಹೋಗು ಅಂತಾನೆ. ಹುಡುಗಿ ಸಪ್ಪಗ್ ಮುಖ ಹಾಕೊಂಡಿರ್ತಾಳೆ. ಹುಡುಗ ಆಕ್ಟಿವ್ ಆಗಿರ್ತಾನೆ, ನಗ್ನಗ್ತಾ ಇರ್ತಾನೆ. ಯಾಕೆ ಗೊತ್ತಾ ಸರ್? ಹುಡುಗನ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ನಗೋದು. ಹುಡುಗಿ ಯಾಕೆ ಸಪ್ಪಗಿರ್ತಾಳೆ ಅಂದ್ರೆ ಆಕೆ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ಅಳೋದು. ಲಾಸ್ಟ್ ಟೈಮ್ ಅಳೋದು. ಯಾರು ಸರ್ ಹೇಳಿದ್ದು ಕಷ್ಟದಲ್ಲಿ ಜನ ಜೊತೆ ನಿಲ್ಲಲ್ಲ ಅಂತ? ಮದುವೆ ಆಲ್ಬಮ್ ನೋಡಿ ಸರ್, ಗ್ರೂಪ್ ಫೋಟೋ ತಗೊಂಡು ಹೋಗ್ತಾರೆ. ಬಂದು ಗ್ರೂಪ್ ನಿಂತ್ಕೊಂಡು ಕೆಲವರು 2 ಸಲ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಕಷ್ಟದ ಟೈಮಲ್ಲೂ ಜನ ನಮ್ ಜೊತೆ ನಿಲ್ತಾರೆ. ಅದಾದ್ಮೇಲೆ ಮದುವೆ ಆಗುತ್ತೆ, ಬ್ಯೂಟಿಫುಲ್. ಜೀವನದಲ್ಲಿ ಮದುವೆ ಆದ್ರೆ ಬಹಳಷ್ಟು ಜನ ಮದುವೆ ಆಗ್ದಿರೋ ಹುಡುಗರು ಇಷ್ಟಪಟ್ಟು ಹುಡುಗಿ ಸಿಕ್ಕಿದ್ರೆ ಬಿಂದಾಸಾಗಿ ಲೈಫ್ ಇರುತ್ತೆ ಅಂತ. ಕರ್ನಾಟಕದ ಹುಡುಗರಿಗೆ ಒಂದ್ ಮಾತು ಹೇಳ್ತೀನಿ, ಮಗ ನೀನ್ ಐಶ್ವರ್ಯ ರೈನ ಮದುವೆ ಆದ್ರೂ ಅವಳು 6 ತಿಂಗಳಿಗೆ ಬೇಜಾರಾಗ್ತಾಳೆ. ವಿರಾಟ್ ಕೊಹ್ಲಿನ ಮದುವೆ ಆದ್ರೂ 6 ತಿಂಗಳಿಗೆ ಬೇಜಾರಾಗ್ತಾನೆ. ಟ್ರಾಲ್ ಕಂಟೆಂಟ್ ಆಗ್ಲಿ ಅಂತ ಹೇಳಿದೆ ಮೇಡಮ್. ಅವ್ರ ಪಾಪ ನೋಡಿ 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 ಎಲ್ಲೂ ಕಟ್ ಮಾಡಕ್ ಆಗಿರಲ್ಲ. ನಾನು ನೋಡಿದೆ, ಎಲ್ಲಾದ್ರೂ ಕಟ್ ಮಾಡಕ್ ಪಾಪ 20 ಸೆಕೆಂಡ್ ರೀಲ್ ಆಗ್ಲಿ ಅಂತ ಹೇಳ್ಬಿಟ್ಟೆ. ಪಾಪ ಟ್ರಾಲ್ ಹುಡುಗರು ನನ್ನ ಮೇಲೆ. ಕರ್ನಾಟಕದ ಟ್ರಾಲ್ ಪೇಜ್ಗಳ ಮೊದಲ ಕ್ರಶ್ ನಾನು. ನನ್ನನ್ನು ಬಹಳ ಇಷ್ಟ ಪಡ್ತಾರೆ. ಟ್ರಾಲ್ ಮಾಡೋ ಕೂಡ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಂತ ಅಣ್ಣ ಅಂತ ಕರೀತಾರೆ. ये अंदर का प्यार लगता है ना मैडम, जो देखने से फर्क नहीं पड़ता, लिखने से फर्क नहीं पड़ता, सुनने से फर्क नहीं पड़ता, जिंदगी सोचने से फर्क पड़ता. सोचना है अब जिंदगी में क्या बनना है. डर का आगे भी जीत रहता है. If you want to live greatly, you should risk greatly. ಯದ್ಭಾವಂ ತದ್ಭವತಿ. ನೀ ಮತೆಂತೋ ನೀ ಗತಂತ. ನಾನೆಲ್ಲ ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ, ಮದುವೆ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ, ಆ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಐ ಲವ್ ಯು ಅಂತ ಹೇಳೋವಾಗಿರೋ ಧೈರ್ಯ ಐ ಮ್ಯಾರಿ ಯು ಅಂತ ಹೇಳೋವಾಗಿರಲ್ಲ. ಐ ಲವ್ ಯು ಅಂತ ಹೇಳೋವಾಗಿರೋ ಧೈರ್ಯ ಐ ಮ್ಯಾರಿ ಯು ಅಂತ ಹೇಳೋವಾಗಿರಲ್ಲ. ಅದೇನ್ ಸರ್, ಎಕ್ಸಾಮ್ ಫೀಸ್ ಕಟ್ಟೋಗಿರೋ ಧೈರ್ಯ ಎಕ್ಸಾಮ್ ಅಲ್ಲಿ ಇರುತ್ತಾ ಏನು? ಎಕ್ಸಾಮ್ ಫೀಸ್ ಕಟ್ಟಕ್ ಹೋದಾಗ ಕ್ಲರ್ಕ್ ಇಂದ ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸರ್. ಎಕ್ಸಾಮ್ ಅಲ್ಲ ಧೈರ್ಯ ಇರುತ್ತಾ ಏನು? ಆದ್ರೂ ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಬಹಳ ಬಹಳ ಯಂಗ್ಸ್ಟರ್ಸ್, ಬ್ಯಾಚುಲರ್ಸ್, ಸ್ಪಿನ್ಸ್ಟರ್ಸ್ ಇದೀರಾ, ಮದುವೆ ಆಗ್ದಿರೋ ಹುಡುಗರು ಹುಡುಗಿರು. ಮದುವೆ ಆದ್ಮೇಲೆ ತುಂಬಾ ಸಖತ್ತಾಗಿರುತ್ತೆ. ಏನು ಹೆಂಡತಿ ಬೆಳಗ್ಗೆ 6 ಗಂಟೆಗೆ ಎದ್ದು ಕೌಸಲ್ಯ, ರಾಮ, ಪೂರ್ವ, ಸಂಧ್ಯಾ ಪ್ರವರ್ತತೆ ಕ್ಯಾಸೆಟ್ ಹಾಕ್ತಾಳೆ, ಮನೆ ಮುಂದೆ ರಂಗೋಲಿ ಹಾಕ್ತಾಳೆ. ಬೆಳಗ್ಗೆ 6:30 ಎದ್ದಿದ್ದೀನಿ, ನನ್ನ ಸೊಸೆ ಎಷ್ಟು ಗ್ರೇಟು ಅಂತ ಅನ್ಕೊಳ್ಳಿ ಅಂತ ಅತ್ತೆ ಮಾವ ಕೇಳಿಸೋ ಹಂಗೆ ಆ ದೇವ್ರ ಮನೆಯಿಂದ ಸ್ವಲ್ಪ ಸೌಂಡ್ ಜಾಸ್ತಿನೇ ಮಾಡ್ತಾಳೆ. 7-7:30 ಕಾಫಿ ಇಟ್ಟು ಕಾಫಿ ಮಾಡ್ತಿದ್ದೀನಿ ಅಂತ ಪಾತ್ರೆಗಳ ಸದ್ದು ಅಲ್ಲಿ ಅವಶ್ಯಕತೆ ಇಲ್ಲದಿದ್ದರೂ ನಾನು ಎದ್ದು ಕಾಫಿ ಮಾಡ್ತಿದ್ದೀನಿ, ಎಂತ ಲಕ್ಷ್ಮೀದೇವಿ ಮನೆಗೆ ಬಂದಿದ್ದೀನಿ ಅಂತ ಪ್ರೂವ್ ಮಾಡಕ್ ಸ್ವಲ್ಪ ಸಪ್ಪಳ ಜಾಸ್ತಿನೇ ಆಗುತ್ತೆ. ಬೆಡ್ ಕಾಫಿ ಕೊಟ್ಟು, ಸ್ನಾನಕ್ಕೆ ಟವಲ್ ಕೊಟ್ಟು, ಟಿಫನ್ ಕಲ್ಸ್ಕೊಟ್ಟು. ಇನ್ನು ಹುಡುಗಾನು ಅಷ್ಟೇ, ಬಹಳ ಅತಿ.
ಟೈಟ್ಲ್ಗಳ ಅವಶ್ಯಕತೆ ಇದ್ರು ಇಲ್ದೇ ಇದ್ರು ಹೆಂಡತಿನ ಚಿನ್ನ, ರನ್ನ, ಬಂಗಾರು ಅಂತ ಮುದ್ದಾಡ್ಬಿಟ್ಟಿರ್ತಾನೆ. ಆಫೀಸ್ಗೆ ಹೋಗೋರಿ ಮಧ್ಯಾಹ್ನ ಊಟ ಮಾಡ್ರಿ ಅಂತ ಹೇಳೋ ಹೆಂಡತಿ, ಮದುವೆ ಆಗಿರೋ ಹೊಸತ್ರಲ್ಲಿ ಸಂಜೆ 5 ಗಂಟೆ ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡೋ ಗಂಡ. Co-powered by Canara Bank. Together we can. Beverage partner Campa Energy. Energy Blast Super Fast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.